ಎಲ್ಲರಿಗೂ ನಮಸ್ಕಾರ. ಡೇ ಆಲ್ಮೋಸ್ಟ್ 50 ಡೇಸ್ ಕಂಪ್ಲೀಟ್ ಆಗಿರ್ಬೋದು. ಏನಕ್ಕೆ ಅಂತಂದರೆ 50 ಡೇಸ್ ಕಂಪ್ಲೀಟ್ ಆಗಿದ್ರೂ ಯೂಟ್ಯೂಬಲ್ಲಿ 41th ಡೇ ಲಾಸ್ಟ್ ಆಲ್ಮೋಸ್ಟ್ 9 ವೀಡಿಯೋಸ್ ನಾನು ಯಾವುದೂ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂತಂದರೆ ನಾನು ಜಿಮ್ ಚೇಂಜ್ ಮಾಡಿದೆ. ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾ ಬರ್ತಿದೆ ಜಿಮ್ ಚೇಂಜ್ ಮಾಡಿ. ಲಾಸ್ಟ್ ವೀಕ್ ನಾನು ಜಿಮ್ ಚೇಂಜ್ ಮಾಡಿದೆ. ಜಿಮ್ ಚೇಂಜ್ ಮಾಡಿ ಸ್ವಲ್ಪ ಕೆಲಸಗಳಿತ್ತು, ಅದರಿಂದಾಗಿ ವರ್ಕೌಟ್ ವಿಡಿಯೋಸ್ ಯಾವುದೂ ಹಾಕೋಕ್ಕಾಗಿಲ್ಲ, ಯಾವುದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಯೂಟ್ಯೂಬಲ್ಲಿ. ಸೊ ಆಲ್ಮೋಸ್ಟ್ ತುಂಬ ದಿನ ಆಯಿತು ಯೂಟ್ಯೂಬ್ ವಿಡಿಯೋ ಹಾಕಿನೇ. ಏನು ಡಿಸ್ಕಂಟಿನ್ಯೂ ಮಾಡಬೇಕು ಅಥವಾ ಏನೇ ಕಂಟಿನ್ಯೂ ಮಾಡಬಾರ್ದು ಅನ್ನೋದೇನಿಲ್ಲ. ಎಲ್ಲರಿಗೂ ಒಂದು ಫ್ಲೋ ಇರುತ್ತೆ, ಒಂದು ಫ್ಲೋ ಕಟ್ಟಾಗಿದೆ ನನಗಷ್ಟೇ ಈಗ. ಬಟ್ ಯಾವುದೇ ಡಯಟಲ್ಲಾಗ್ಬೋದು, ಯಾವುದೇ ವರ್ಕೌಟಲ್ಲಾಗ್ಬೋದು, ಯಾವುದೇ ಎಕ್ಸ್ಕ್ಯೂಸಸ್ ಮಾಡಿಲ್ಲ. ವರ್ಕೌಟ್ಸ್ ಆಗ್ಬೋದು, ಡಯಟ್ ಆಗ್ಬೋದು, ಎಲ್ಲ ಆನ್ ಪಾಯಿಂಟಲ್ಲಿ ಕ್ಲೀನಾಗಿ ಚಿಕನ್ ಆಗ್ಬೋದು, ಮೀಟ್ ಆಗ್ಬೋದು, ಯಾವುದೇ ರೆಡ್ ಮೀಟ್ ಆಗ್ಬೋದು, ಫಿಶಸ್ ಆಗ್ಬೋದು, ಎಲ್ಲನೂ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ. ಡಯಟ್ ಪ್ಲ್ಯಾನು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದೀನಿ. ಸ್ಲೀಪ್ ಸೈಕಲ್ ಸ್ವಲ್ಪ ಎಡ್ವರ್ಟ್ ಆಗಿತ್ತು, ಬಟ್ ಇವಾಗ ಪರವಾಗಿಲ್ಲ, ಸ್ಲೀಪ್ ಸೈಕಲ್ಲು ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಎಲ್ಲ ಆ ಜಿಮ್ ಕೂಡ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಮತ್ತು ಮೊದಲಿನ ಥರ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಈಗ 50 ಡೇಸ್ ಆಗೋಗಿದೆ. 50 ಡೇಸ್ ಕಂಪ್ಲೀಟ್ ಆಗಿದೆ. ಟ್ರಾನ್ಸ್ಫಾರ್ಮೇಷನ್ ನೋಡ್ತು ಅಂತಂದರೆ ಆಲ್ಮೋಸ್ಟ್ ನಾನು 50 ಡೇಸಲ್ಲಿ 96 kgಯಿಂದ ಈಗ ಆಲ್ಮೋಸ್ಟ್ 87 kgಗೆ ಬಂದಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ದಿನದಲ್ಲಿ ಬೇಗ ಟ್ರಾನ್ಸ್ಫಾರ್ಮೇಷನಿಗೆ ವೆಯ್ಟ್ ಕಮ್ಮಿ ಆಗ್ತಾ ಬಂತು. ಅದಾದಮೇಲೆ ವೆಯ್ಟು ಅಷ್ಟು ಬೇಗ ಇಳೀತಿರ್ಲಿಲ್ಲ. ಸೊ ಈಗ ಆಲ್ಮೋಸ್ಟ್ ನಾನು ಯಾವುದೋ ಒಂದು 25th ಡೇಯಲ್ಲಿದ್ದಾಗ ನಂದು ಆಲ್ಮೋಸ್ಟ್ 6 kg ಇಳಿಸಿದ್ದೆ. 6 kg ಇಳಿದಿತ್ತು. 96ಇಂದ ಆಲ್ಮೋಸ್ಟ್ 89.8 ಗ್ರಾಮಲ್ಲಿತ್ತು, 800 ಗ್ರಾಮು. ಸೊ ಆಲ್ಮೋಸ್ಟ್ ಈಗ ಒಂದು 3 kg to 2 kg ಇಳಿದಿದೆ. ಸೊ ಡಯಟೆಲ್ಲ ಪ್ರಾಪರ್ ಆಗಿದೆ, ವಿಸಿಬಲ್ ಚೇಂಜಸ್ ಇದೆ, ಗೊತ್ತಾಗ್ತಿದೆ ನನಗೂ. ಸೊ ಆಲ್ಮೋಸ್ಟ್ ಫ್ಯಾಟ್ ಡಿಕ್ರೀಸ್ ಆಗ್ತಾಯಿದೆ. ಇನ್ನೂ ಬೆಲ್ಲಿ ಫ್ಯಾಟ್ ಮತ್ತು ಅದರ್ ಬಾಡಿ ಪಾರ್ಟ್ಸಲ್ಲಿ ಲೈಟಾಗಿ ಫ್ಯಾಟ್ ಇದ್ದೆ. ಸೊ ಅದನ್ನು ಇಳಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಕಟಿಂಗ್ ಸೀರೀಸ್ ಇನ್ನೂ ಎಷ್ಟು ದಿನ ಮಾಡುತ್ತೋ ಗೊತ್ತಿಲ್ಲ. ಡೇ ಇಷ್ಟು ಅಷ್ಟು ಅಂತ ನಾನು ಇಟ್ಕೊಂಡು ಮಾಡ್ತಿಲ್ಲ. ಒಂದು ಅಚೀವ್ ಮಾಡೋವರೆಗೂ ಎಷ್ಟು ಫಿಸಿಕ್, ಒಂದು ಅಚೀವಬಲ್ ಫಿಸಿಕ್ ಅಥವಾ ನನ್ನ ಡ್ರೀಮ್ ಫಿಸಿಕ್ ಎಷ್ಟು ದಿನದಲ್ಲಿ ಅಚೀವ್ ಆಗುತ್ತೋ ಅಷ್ಟು ದಿನದಲ್ಲಿ ಅಚೀವ್ ಆಗಲಿ ಅಂದ್ಬಿಟ್ಟು ನಾನು ಮಾಡ್ತಿದ್ದೀನಿ. ಇಷ್ಟು ಡೇಯಲ್ಲೇ ಮಾಡಬೇಕು ಅನ್ನೋ ಪ್ರೆಷರ್ ಇಟ್ಕೊಂಡು ಮಾಡ್ತಿಲ್ಲ. ನಿಮಗೂ ಅಷ್ಟೇ, ನಾನು ಯಾವುದೇ ಪ್ರೆಷರ್ನ ಇಟ್ಕೊಂಡು ಮಾಡಿ ಅಂತ ಹೇಳಲ್ಲ. ನಿಮ್ಮ ವರ್ಕೌಟ್ ಯಾವತ್ತೂ ನಿಮಗೆ ಕಂಫರ್ಟಬಲ್ ಆಗಿರಬೇಕು. ಯಾವತ್ತೂ ಸ್ಟ್ರಗಲ್ಸ್ ಇರಬೇಕು, ಸ್ಟ್ರಗಲ್ಸ್ ಜೊತೆಗೆ ಒಂದು ಕಂಫರ್ಟಬಲ್ ವೇಯಲ್ಲಿ ಹೋಗಬೇಕು. ಬಟ್ ಹಂಗಂತ ಹೇಳಿ ಫುಲ್ಲು ನಾನು ಇಷ್ಟು ದಿನದಲ್ಲೇ ಮಾಡಬೇಕು ಅಂತೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.